ನಮಸ್ಕಾರ. ಬೆಳೆಗೆ ಸಿಂಪಡಿಸೋ ಖರ್ಚು ಜಾಸ್ತಿಯಾಗಿ ಲಾಭ ಕಮ್ಮಿಯಾಗ್ತಿದ್ಯಾ? ಹಾಗಾದ್ರೆ ಬನ್ನಿ, ಖರ್ಚನ್ನ ಕಡಿಮೆ ಮಾಡಿ ಆದಾಯ ಹೆಚ್ಚಿಸೋಕೆ ಒಂದು ಸಿಂಪಲ್ ಆರ್ಗ್ಯಾನಿಕ್ ಉಪಾಯದ ಬಗ್ಗೆ ಇವತ್ತ ಮಾತಾಡೋಣ. ಹೌದು, ರೈತರಿಗಿದು ದೊಡ್ಡ ತಲೆನೋವು. ಅದರಲ್ಲೂ ಟೊಮ್ಯಾಟೊ, ಮೆಣಸಿನ್ಕಾಯಿ ಅಂಥ ತರಕಾರಿ ಬೆಳೆಯೋರಿಗೆ ಇದು ಚೆನ್ನಾಗಿ ಗೊತ್ತಿರುತ್ತೆ. ಸಿಂಪರಣೆ ಮಾಡೋ ಖರ್ಚೇ ಜಾಸ್ತಿ ಅಲ್ವಾ? ವಾತಾವರಣ ಸ್ವಲ್ಪ ಏರುಪೇರಾದರೂ ಸಾಕು, ಕೀಟ ರೋಗಗಳ ಕಾಟ ಶುರು. ಇದು ನಮ್ಮ ಲಾಭಕ್ಕೆ ನೇರವಾಗಿ ಕತ್ರಿ ಹಾಕಿದಾಗೆ. ಇದು ಒಂದೆರಡು ದಿನದ ಕಥೆಯಲ್ಲ. ವಾರಕ್ಕೊಮ್ಮೆ ಇಲ್ಲ 10 ದಿನಕ್ಕೊಮ್ಮೆ ಸ್ಪ್ರೇ ಮಾಡಲೇಬೇಕು. ಪರಿಸ್ಥಿತಿ ಕೈಮೀರುತ್ತೆ. ಅದಲ್ಲೂ ಈ ವಾತಾವರಣ ಬದಲಾದಾಗಂತೂ ಕೀಟ ರೋಗಗಳ ಕಾಟ ಜಾಸ್ತಿಯಾಗಿ ಖರ್ಚು ಕೂಡ ನಮ್ಮ ಕಂಟ್ರೋಲ್ ತಪ್ಪೋಗೋಗುತ್ತೆ. ಇದೊಂದು ಮುಗಿಯದ ತಲೆನೋವು ಇದ್ದ ಹಾಗೆ. ಹಾಗಾದ್ರೆ ಈ ದುಬಾರಿ ಕೆಮಿಕಲ್ಗಳಿಗೆ ಬೇರೆ ದಾರಿನೇ ಇಲ್ವಾ? ಖಂಡಿತ ಇದೆ. ಆಶ್ಚರ್ಯ ಅಂದ್ರೆ ತುಂಬಾನೇ ಕಡಿಮೆ ಖರ್ಚಲ್ಲಿ ಆದ್ರೆ ಅಷ್ಟೇ ಪವರ್ಫುಲ್ ಆಗಿರೋ ಒಂದು ಹಳೆಯ ದೇಸಿ ಉಪಾಯ ನಮ್ಮನೆಯಲ್ಲೇ ಇದೆ. ಅದೇ ಕರ್ಪೂರ. ಆದ್ರೆ ಇಲ್ಲೊಂದು ತುಂಬಾನೇ ಇಂಪಾರ್ಟೆಂಟ್ ವಿಷಯವನ್ನ ನೆನ್ಪಿಟ್ಕೋಬೇಕು. ನಾವಿಲ್ಲಿ ಹೇಳ್ತಿರೋದು ಪೂಜೆಗೆ ಬಳಸೋ ಚೌಕ ಆಕಾರದ ಶುದ್ಧ ಕರ್ಪೂರದ ಬಗ್ಗೆ. ಯಾವುದೇ ಕಾರಣಕ್ಕೂ ಬಟ್ಟೆಗಳಿಗೆ ಹಾಕೋ ಆ ದುಂಡುಗಿನ ನ್ಯಾಫ್ತಲಿನ್ ಉಂಡೆಗಳನ್ನ ಬಳಸೋಕೆ ಹೋಗ್ಬೇಡಿ. ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ, ಮತ್ತೆ ಅದು ಗಿಡಗಳಿಗೆ ತುಂಬಾನೇ ಡೇಂಜರ್. ಸರಿ, ಈ ಕರ್ಪೂರದಿಂದ ಅಂಥದ್ದೇನಾಗುತ್ತೆ? ಅಂದ್ರೆ ಇದರ ಸ್ಪೆಷಾಲಿಟಿ ಏನು? ನೋಡಿ, ಇದು ಒಂದೇ ಸಲಕ್ಕೆ 2 ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ. ಅಂದ್ರೆ ಡಬಲ್ ಆಕ್ಷನ್ ಅಂತಾರಲ್ಲ ಹಾಗೆ. ಹೌದು, ಒಂದೇ ಕಲ್ಲಲ್ಲಿ 2 ಹಕ್ಕಿ ಅಂತಾರಲ್ಲ ಆ ಥರ. ಈ ಕರ್ಪೂರ ಫಂಗಿಸೈಡ್ ಆಗಿ ಅಂದ್ರೆ ಶಿಲೀಂಧ್ರ ನಾಶಕವಾಗಿಯೂ ಕೆಲಸ ಮಾಡುತ್ತೆ. ಹಾಗೆ ಕೀಟಗಳನ್ನು ದೂರ ಓಡಿಸೋ ಪೆಸ್ಟ್ ರಿಪಲೆಂಟ್ ಆಗಿಯೂ ಕೆಲಸ ಮಾಡುತ್ತೆ. ನೋಡಿ, ಇದು ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತ. ಒಂದ್ ಕಡೆ ಬೂದಿ ರೋಗದಂತಹ ಫಂಗಸ್ ರೋಗಗಳನ್ನ ಕಂಟ್ರೋಲ್ ಮಾಡುತ್ತೆ. ಇನ್ನೊಂದ್ ಕಡೆ ಇದರ ಘಾಟು ವಾಸನೆಗೆ ನೊಣ ಸೊಳ್ಳೆಗಳೆಲ್ಲ ಹತ್ರ ಕೂಡ ಸುಳಿಯಲ್ಲ. ಅಷ್ಟೇ ಅಲ್ಲ, ಇದರ ಸಂಪರ್ಕಕ್ಕೆ ಬರೋ ಸಣ್ಣಪುಟ್ಟ ಕೀಟಗಳನ್ನು ಇದು ಸಾಯಿಸುತ್ತೆ. ಓಕೆ, ಇದೆಲ್ಲ ಸರಿ. ಹಾಗಾದ್ರೆ ಇದನ್ನ ರೆಡಿ ಮಾಡೋದು ಹೇಗೆ, ಬಳಸೋದು ಹೇಗೆ? ಇದನ್ನ ಸರಿಯಾದ ರೀತಿಯಲ್ಲಿ ಮಾಡೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಬೆಳೆಗಳಿಗೆ ತೊಂದರೆ ಆಗ್ಬೋದು. ಬನ್ನಿ ನೋಡೋಣ. ಇದರ ಪ್ರಮಾಣ ನೆನ್ಪಿಟ್ಕೊಳ್ಳೋದು ತುಂಬಾನೇ ಸಿಂಪಲ್. 1 ಲೀಟರ್ ನೀರಿಗೆ 1 ಗ್ರಾಂ ಕರ್ಪೂರ ಅಷ್ಟೇ. ಇದೇ ಬೇಸಿಕ್ ಫಾರ್ಮ್ಯುಲಾ. ಸರಿ, ಇದನ್ನ ಹೇಗೆ ಮಿಕ್ಸ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಫಸ್ಟ್ ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೋಬೇಕು. ಯಾಕೆ ಅಂದ್ರೆ ಕರ್ಪೂರ ತಣ್ಣೀರಲ್ಲಿ ಕರಗಲ್ಲ. ಆ ಬಿಸಿ ನೀರಲ್ಲಿ ಕರ್ಪೂರ ಪೂರ್ತಿಯಾಗಿ ಕರಗೋವರೆಗೂ ಮಿಕ್ಸ್ ಮಾಡಿ, ಆಮೇಲೆ ಈ ಕರ್ಪೂರದ ನೀರನ್ನ ಸ್ಪ್ರೇ ಟ್ಯಾಂಕಿಗೆ ಹಾಕಿ, ಆಮೇಲೆ ಪೂರ್ತಿ ಟ್ಯಾಂಕಿಗೆ ತಣ್ಣೀರು ತುಂಬಿಸಿದ್ರೆ ನಮ್ಮ ಸ್ಪ್ರೇ ರೆಡಿ. ಇಲ್ಲಿರೋ ಅತಿ ದೊಡ್ಡ ಅಡ್ವಾಂಟೇಜ್ ಅಂದ್ರೆ ಇದ್ರ ಖರ್ಚು. ನಂಬೋಕ್ಕಾಗಲ್ಲ, 1 ಎಕರೆಗೆ ಸ್ಪ್ರೇ ಮಾಡೋಕ್ಕಾಗೋ ಖರ್ಚು ಜಸ್ಟ್ 200 ರೂಪಾಯಿ ಮಾತ್ರ. ಯೋಚನೆ ಮಾಡಿ, ಬೇರೆ ಕೆಮಿಕಲ್ಸ್ಗಳಿಗೆ ಹೋಲ್ಸಿದ್ರೆ ಇದು ಎಷ್ಟು ಕಮ್ಮಿ ಅಲ್ವಾ? ಇಷ್ಟೇನಾ? ಖಂಡಿತ ಇಲ್ಲ. ಈ ಸ್ಪ್ರೇಯ ಪವರನ್ನ ನಾವು ಇನ್ನಷ್ಟು ಜಾಸ್ತಿ ಮಾಡ್ಬೋದು. ಹೇಗೆ ಅಂತೀರಾ? ಎಲ್ಲರಿಗೂ ಗೊತ್ತಿರೋ ಇನ್ನೊಂದು ಆರ್ಗ್ಯಾನಿಕ್ ವಸ್ತುವನ್ನ ಸೇರ್ಸೋದ್ರಿಂದ. ಅದೇ ಬೇವಿನ ಎಣ್ಣೆ. ಸಾಮಾನ್ಯವಾಗಿ ನಾವು ಸ್ಪ್ರೇ ಮಾಡಿದ್ದು ಎಲೆಗಳಿಗೆ ಚೆನ್ನಾಗಿ ಅಂಟಿಕೊಳ್ಳಿ ಅಂತ ಸ್ಟಿಕ್ಕರ್, ಶಾಂಪೂ ಎಲ್ಲ ಬಳಸ್ತೀವಿ ಅಲ್ವಾ? ಅದರ ಬದಲಿಗೆ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ ಬೇವಿನ ಎಣ್ಣೆ ಸೇರಿಸಿ. ಇದು ನ್ಯಾಚುರಲ್ ಸ್ಟಿಕ್ಕರ್ ಥರ ಕೆಲಸ ಮಾಡೋದಲ್ದೆ ನಮ್ಮ ಕರ್ಪೂರದ ಸ್ಪ್ರೇಯ ಶಕ್ತಿಯನ್ನು ಡಬಲ್ ಮಾಡುತ್ತೆ. ಸರಿ, ಇದನ್ನ ಬಳಸೋವಾಗ ಕೆಲವು ರೂಲ್ಸ್ಗಳನ್ನ ಪಾಲಿಸೋದು ತುಂಬಾನೇ ಮುಖ್ಯ. ಈ ಸಿಂಪಲ್ ನಿಯಮಗಳನ್ನ ಫಾಲೋ ಮಾಡಿದ್ರೆ ಯಾವುದೇ ರಿಸ್ಕ್ ಇಲ್ಲದೆ ಒಳ್ಳೆ ರಿಸಲ್ಟ್ ಸಿಗತ್ತೆ. ಒಂದು, ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರೆ ಪೂರ್ತಿ ಹೊಲಕ್ಕೆ ಹೊಡೆಯೋ ಮುಂಚೆ ಒಂದೇ ಒಂದು ಸಾಲಿಗೆ ಅಥವಾ 4-5 ಗಿಡಗಳಿಗೆ ಸ್ಪ್ರೇ ಮಾಡಿ ನೋಡಿ. 2, ಸ್ಪ್ರೇ ಮಾಡೋಕೆ ಮುಂಚೆ ಗಿಡಗಳಿಗೆ ಚೆನ್ನಾಗಿ ನೀರು ಕೊಟ್ಟಿರಬೇಕು. ಇದನ್ನ ಮರಿಬೇಡಿ. ಇನ್ನು 3ನೇ ಮತ್ತು ತುಂಬಾ ಮುಖ್ಯವಾದ ವಿಷಯ, ಮಧ್ಯಾಹ್ನದ ಬಿರು ಬಿಸಿಲಲ್ಲಿ ಸ್ಪ್ರೇ ಮಾಡೋಕೆ ಹೋಗಲೇಬೇಡಿ. ಯಾವಾಗಲೂ ಬೆಳಗ್ಗೆ ಇಲ್ಲ ಸಂಜೆ ತಂಪಾದ ವಾತಾವರಣದಲ್ಲೇ ಸ್ಪ್ರೇ ಮಾಡಿ, ಇಲ್ಲಾಂದ್ರೆ ಎಲೆಗಳು ಸುಟ್ಟೋಗೋ ಚಾನ್ಸ್ ಇರುತ್ತೆ. ನೋಡಿದ್ರಲ್ವಾ, ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ಸಿಗೋ ಒಂದು ಸಿಂಪಲ್ ವಸ್ತು ಕೃಷಿಯಲ್ಲಿ ಎಂಥ ಮ್ಯಾಜಿಕ್ ಮಾಡಬಲ್ದು ಅಂತ. ಇದು ಬರೀ ಒಂದು ಟೆಕ್ನಿಕ್ ಅಲ್ಲ, ಇದು ಕೃಷಿಯನ್ನೇ ನೋಡೋ ಒಂದು ಹೊಸ ರೀತಿ. ಸೊ ಕೊನೆಗೆ ಹೇಳೋದಿಷ್ಟೇ, ಒಳ್ಳೆ ರಿಸಲ್ಟ್ ಕೊಡೋ ಪರಿಹಾರಗಳು ಯಾವಾಗ್ಲೂ ಕಾಸ್ಟ್ಲಿ ಆಗಿರ್ಬೇಕಂತ ಏನಿಲ್ಲ. ಕರ್ಪೂರದಂಥ ಚಿಕ್ಕಪುಟ್ಟ ವಸ್ತುಗಳು ನಮ್ಮ ದುಡ್ಡನ್ನ ಉಳಿಸೋದು ಮಾತ್ರ ಅಲ್ಲ, ನಮ್ಮ ಬೆಳೆಗಳ ಆರೋಗ್ಯವನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಇದೆಲ್ಲ ಕೇಳಿದ್ಮೇಲೆ ಒಂದು ಯೋಚನೆ ಬರುತ್ತೆ ಅಲ್ವಾ? ಕೃಷಿ ಖರ್ಚನ್ನ ಕಡಿಮೆ ಮಾಡಕ್ಕೆ ನಮ್ಮ ಹಿರಿಯರು ಬಳಸ್ತಿದ್ದ ಈ ಥರದ ಇನ್ನೆಷ್ಟೋ ಮನೆಮದ್ದುಗಳು ಇರ್ಬೋದಲ್ವಾ? ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ.